ನವರತ್ನ ತೇಲವನ್ನ ಹಚ್ಚುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ, ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚದವ್ರು ಯಾರು ಅಂತ. ಅಲ್ಲ ಈಗ ನೋಡ್ರಿ, ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗೋದಿಲ್ರಿ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ಮ ಕೆಲಸ ನಾವು ಅವ್ರು ಮಾಡಿ, ನೀವು ಹಂಗ್ಯಾಕೆ ಮಾಡ್ರಿ, ಅವ್ರಿಗೆ ಫೋನ್ ಮಾಡ್ರಿ, ಅವ್ರನ್ನ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ. ಭಾಳ ವರ್ಷ ನಂತರ, ಏನಿಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತೊಗೊಂಡಿದ್ವಿ. ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ರಾಜು ಕಾಗೆ ಅವರು ಕೂಡಿ ಬ್ಯಾಂಕನ್ನು ಈಗೇನು ಮೊದಲು ನಡೆಸಿರಲ್ಲ ರೀ, ಅಂದ್ರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತು ರಾಜಕಾರಣದಾಗ ಇವೆಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು. ಇಲ್ಲ ಆ ಥರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದೆ ಅಂದ್ರೆ, ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ ಸಲ ನಾವು 13 ಜನ BJP ಡೈರೆಕ್ಟ್ ಇದ್ರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಬ್ ಕುಲಗಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ನಮ್ಮ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ 8 ಹೋದ್ವಿ ನಾವು, ಅಂದರೆ BJP 8 ಕಾಂಗ್ರೆಸ್ 8. ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು. ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡ್ರಿ. ಈ ಕಾಂಗ್ರೆಸ್ BJP ಅಂತ ಬರೋದಲ್ಲ, ಕೋಆಪರೇಟಿವ್ ಇರ್ತೈತಿ. ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಬ್ಯಾಂಕ್ ಚಲೋ ನಡೆಯೋ ವಿಚಾರದಾಗ ಐತಿ. ಸೊ ಅಣ್ಣಾ ಸಾಹೇಬ್ ಚಲೋ ಅಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ನಡೆಸಿದ್ರೆ 10 ವರ್ಷ ಅವರೇ ಇರಲ್ರಿ, ಯಾರು ಬೇಡ.